ಏಕಾದಶಿ ಪೂಜಾ ವಿಧಾನ. ಈ ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು ಡಿಸೆಂಬರ್ 30 ಮಂಗಳವಾರದಂದು ವೈಕುಂಠ ಏಕಾದಶಿ ಬಂದಿದೆ. ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ಒಂದು ದಿನ ಶ್ರೀ ಮಹಾವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದರೆ ನಾವು ಅಂದುಕೊಂಡ ಕಾರ್ಯಗಳು ಸಿದ್ಧಿಸುತ್ತವೆ. ಈ ಪವಿತ್ರ ದಿನದಂದು ನಾವು ಏನು ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ವೈಕುಂಠ ಏಕಾದಶಿಯ ಮಹತ್ವ. ವೈಕುಂಠ ಏಕಾದಶಿಯ ದಿನದಂದು ವೈಕುಂಠದ ಉತ್ತರ ದ್ವಾರಗಳು ತೆರೆಯಲ್ಪಡುತ್ತವೆ. ಈ ದಿನ ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದ್ವಾರದ ದರ್ಶನ ಪಡೆದರೆ ನಾವು ಮಾಡಿದ ಪಾಪಗಳೆಲ್ಲವೂ ದೂರವಾಗಿ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಮುಕ್ಕೋಟಿ ದೇವತೆಗಳು ಈ ದಿನ ಭೂಮಿಗೆ ಬಂದು ಭಕ್ತರನ್ನು ಆಶೀರ್ವದಿಸುತ್ತಾರೆ. ಬೆಳಿಗ್ಗೆ ಮಾಡಬೇಕಾದ ಕೆಲಸಗಳು. ಅಭ್ಯಂಜನ ಸ್ನಾನ. ಏಕಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡಬೇಕು. ಇದರಿಂದ ಜಾತಕ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಒಲಿಯುತ್ತದೆ. ವಸ್ತ್ರಧಾರಣೆ. ವಿಷ್ಣುವಿಗೆ ಪ್ರಿಯವಾದ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತುಂಬಾ ಶ್ರೇಷ್ಠ. ರಂಗೋಲಿ. ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು. ಸೀಮೆ ಸುಣ್ಣದ ಚಾಕ್ ಪೀಸ್ ರಂಗೋಲಿಗಿಂತ ಅಕ್ಕಿ ಹಿಟ್ಟಿನ ರಂಗೋಲಿ ಶ್ರೇಷ್ಠ. ತುಳಸಿ ಪೂಜೆ. ಸಾಲದ ಬಾಧೆಯಿಂದ ಮುಕ್ತಿ. ಈ ದಿನ ವಿಷ್ಣುವನ್ನು ತುಳಸಿ ದಳಗಳಿಂದ ಪೂಜಿಸಿದರೆ ಅನಂತ ಕೋಟಿ ಪುಣ್ಯಫಲ ಲಭಿಸುತ್ತದೆ. ಸಾಲದ ಬಾಧೆಯಿಂದ ಬಳಲುತ್ತಿರುವವರು ತುಳಸಿ ಕಟ್ಟೆಯ ಬಳಿ ಹಸಿ ಹಾಲನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಿ. ಮುಖ್ಯ ಸೂಚನೆ: ಏಕಾದಶಿಯ ದಿನ ಅಪ್ಪಿತಪ್ಪಿಯು ತುಳಸಿ ಎಲೆಗಳನ್ನು ಕೀಳಬಾರದು. ಪೂಜೆಗೆ ಬೇಕಾದ ತುಳಸಿಯನ್ನು ಒಂದು ದಿನ ಮುಂಚಿತವಾಗಿಯೇ ತಂದಿಟ್ಟುಕೊಳ್ಳಿ. ಉಪವಾಸ ಮತ್ತು ಆಹಾರದ ನಿಯಮಗಳು. ಈ ದಿನ ಉಪವಾಸ ಇರುವುದು ಅತ್ಯಂತ ಶ್ರೇಷ್ಠ. ಮುರ ಎಂಬ ರಾಕ್ಷಸನು ಈ ದಿನ ಧಾನ್ಯಗಳಲ್ಲಿ ವಾಸಿಸುತ್ತಾನೆ ಎಂಬ ಪುರಾಣ ಕಥೆಯಿದೆ. ಆದ್ದರಿಂದ ಈ ದಿನ ಅನ್ನವನ್ನು ಸೇವಿಸಬಾರದು. ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಧಾನ್ಯಗಳಿಂದ ದೂರವಿರುವುದು ಒಳ್ಳೆಯದು. ಸಾಧ್ಯವಾದರೆ ಹಣ್ಣು ಹಾಲು ಮಾತ್ರ ಸೇವಿಸಿ. ಮಾಡಬಾರದ ತಪ್ಪುಗಳು. 1. ನಿದ್ರೆ. ಹಗಲು ಹೊತ್ತಿನಲ್ಲಿ ನಿದ್ರೆ ಮಾಡಬಾರದು. ಏಕಾದಶಿಯ ದಿನ ಹಗಲು ನಿದ್ರಿಸಿದರೆ ಪೂಜೆಯ ಫಲ ಸಿಗುವುದಿಲ್ಲ. 2. ಶುಚಿತ್ವ. ಉಗುರು ಕತ್ತರಿಸುವುದು, ಕೂದಲು ಕತ್ತರಿಸುವುದು ಅಥವಾ ಕ್ಷೌರ ಮಾಡಿಸಿಕೊಳ್ಳುವುದು ನಿಷೇಧ. 3. ಮಾತು, ಕೋಪಗೊಳ್ಳುವುದು ಅಥವಾ ಇತರರನ್ನು ನಿಂದಿಸುವುದು ಮಾಡಬಾರದು. 4. ಬ್ರಹ್ಮಚರ್ಯ. ಈ ದಿನ ದಂಪತಿಗಳು ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ವಿಶೇಷ ಫಲಕ್ಕಾಗಿ ಸಾಧ್ಯವಾದರೆ ವಿಷ್ಣು ದೇವಾಲಯಕ್ಕೆ ಹೋಗಿ ವಿಷ್ಣು ಸಹಸ್ರನಾಮ ಪಠಿಸಿ. ಸಂಜೆ ವೇಳೆ ತುಳಸಿ ಕಟ್ಟೆಯ ಮುಂದೆ 11 ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಈ ದಿನ ಮಾಡುವ ದಾನಧರ್ಮಗಳು ಅಶ್ವಮೇಧಯಾಗ ಮಾಡಿದಷ್ಟೇ ಪುಣ್ಯವನ್ನು ನೀಡುತ್ತವೆ. ನೋಡಿದ್ರಲ್ಲ, ಈ ನಿಯಮಗಳನ್ನು ಪಾಲಿಸಿ ಆ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಭಕ್ತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀರಾಮ್.